ಕೆಲವೇ ದಿನಗಳಲ್ಲಿ ಸೀಸನ್ 4 ಕೂಡ ಶುರುವಾಗ್ತಾ ಇದೆ. ಇಂಥ ಸುಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಹಲವಾರು ಜನ ನಮ್ಮ ಈ ಸಂಭ್ರಮವನ್ನು ಆಚರಿಸೋದಕ್ಕೆ ನಮ್ಮ ಜೊತೆ ಬಂದು ಸೇರಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಸ್ಟಾರ್ ಸುವರ್ಣ ವಾಹಿನಿಯ ವತಿಯಿಂದ ಹಾಗೂ ಸಿಹಿ ಪ್ರೊಡಕ್ಷನ್ಸ್ ವತಿಯಿಂದ ಆಧಾರದ ಆತ್ಮೀಯ ಸ್ವಾಗತ. ಬೊಂಬಾಟ್ ಭೋಜನ ಕಾರ್ಯಕ್ರಮ ಇಷ್ಟು ಮನೆ ಮಾತಾಗೋದಕ್ಕೆ, ಇಷ್ಟು ಜನರನ್ನ ತಲುಪೋದಕ್ಕೆ, ಇಷ್ಟು ಪಾಪ್ಯುಲರ್ ಪ್ರೋಗ್ರಾಮ್ ಆಗಿ ಕನ್ನಡ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಹೊರಟು ಬರೋದಕ್ಕೆ ಮಾಧ್ಯಮದವರ ಪಾತ್ರ ಕೂಡ ಬಹಳ ದೊಡ್ಡದಾಗಿದೆ. ನಿಮ್ಮೆಲ್ಲರ ಸಹಕಾರ, ಸಹಾಯ, ಪ್ರೀತಿ, ವಿಶ್ವಾಸ, ಉತ್ತೇಜನದಿಂದ ಬೊಂಬಾಟ್ ಭೋಜನ ಇವತ್ತು 1000 ಸಂಚಿಕೆಗಳನ್ನು ಪೂರೈಸಿದೆ. 1000 ಸಂಚಿಕೆಗಳ ಈ ಸಂಭ್ರಮದ ಆಚರಣೆಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀವಿ. ಕೆಲವು ನಿಮಿಷಗಳ ಕಾಲ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಿದ್ದ ಹಾಗೆ ನಿಮ್ಮೆಲ್ಲರಿಗೂ ಕೂಡ ರುಚಿಯಾದ ಶುಚಿಯಾದ ಬಿಸಿ ಬಿಸಿ ಬಾಳೆ ಎಲೆ ಊಟ, ಮೃಷ್ಟಾನ್ನ ಭೋಜನ ತಯಾರಾಗಿದೆ. ಬೊಂಬಾಟ್ ಭೋಜನ ಅಂತ ಕಾರ್ಯಕ್ರಮದ ಹೆಸರಿನ ಮೇಲೆ ಬಾಳೆ ಎಲೆ ಊಟ ಎಂದರೆ ಕಾರ್ಯಕ್ರಮ ಅಪೂರ್ಣ ಆಗಿಬಿಡುತ್ತೆ. ಇದು ನಮ್ಮ ಸಿಹಿ ಕೈ ಚಂದ್ರು ಸರ್ ಅವರ ಆಶಯ. ಆದ್ರಿಂದ ಬಾಳೆ ಎಲೆ ಊಟ ಎಲ್ಲ ಬಂದಿದ್ದು ನಿಜವಾಗ್ಲೂ ನಮ್ಮ ಇಡೀ ಪ್ರೀತಿ ಥ್ಯಾಂಕ್ ಯು ಸೋ ಮಚ್. ಈ 1000 ಸಂಚಿಕೆ ನಡೆಯೋದಕ್ಕೆ ತುಂಬ ಜನ ಕಷ್ಟಪಟ್ಟಿದ್ದೀವಿ. ಅವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದ ಹೇಳಬೇಕು, ನಮ್ಮ ಕೃತಜ್ಞತೆಗಳನ್ನು ಅವ್ರಿಗೆ ತಿಳಿಸಬೇಕು ಅಂತ ಈ ಒಂದು ಸಮಾರಂಭ ಆಯೋಜಿಸಿರೋದು. ಹಾಗಾಗಿ ಇವತ್ತು ನಿಜವಾಗ್ಲೂ ನಾವೆಲ್ಲರೂ ಕೂಡ ತುಂಬ ಖುಷಿಯಾಗಿದ್ದೀವಿ. ನಮ್ಮ ಈ ಬೊಂಬಾಟ್ ಭೋಜನಕ್ಕೆ ನಮ್ಮ ಸ್ಟಾರ್ ಸುವರ್ಣ ವಾಹಿನಿ ಬಹಳ ಸಪೋರ್ಟ್ ಮಾಡಿದೆ. ನಾವು ಎಷ್ಟು ಏರು ಬೀರುಗಳನ್ನು ನೋಡಿದಾಗಲೂ ಇಲ್ಲ ನೀವು ಮಾಡಿ ತುಂಬ ಚೆನ್ನಾಗಿದೆ ಕಾರ್ಯಕ್ರಮ, ಜನ ಇಷ್ಟಪಡ್ತಾರೆ, ನೀವು ಮಾಡಿ ನಮಗೆ ತುಂಬ ಬೆಂತಟ್ಟಿ ಯಾವಾಗ ನಾವು ಕಷ್ಟದ ಸ್ಥಿತಿಯಾಗ ಸಮಸ್ಯೆಗಳು ಬಂದಾಗ ಮಾಡಿ ನಾವು ಇದ್ದೀವಿ ಅಂತ. ಉದಾಹರಣೆಗೆ ಕೋವಿಡ್ ಬಂದಾಗ ತುಂಬ ಸಮಸ್ಯೆ ಆಗಿತ್ತು. ಪ್ರೋಗ್ರಾಮ್ ಶೂಟ್ ಮಾಡಬೇಕಾಗಿತ್ತು, ಏನೋ ಹೋಗಬೇಕು, ಪ್ರೋಗ್ರಾಮ್ ನಿಲ್ಲೋಂಗಿಲ್ಲ. ಹೀಗಿರುವಾಗ ನಾವು ಯಾವ ರೀತಿ ಅದನ್ನು ನಿಭಾಯಿಸ್ತೀವಿ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಅದು ತುಂಬ ಅವಾಗೆಲ್ಲ ವಾಹಿನಿ ತುಂಬ ಸಪೋರ್ಟ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯ ಮೇನ್ ನಮ್ಮ ಹೆಡ್ ಬಿಸ್ನೆಸ್ ಹೆಡ್ ಆದಂಥ ರಾಜಲಿಂಗಮ್ ಅವರಿದ್ದಾರೆ, ಹಾಗೆಯೇ ನಮ್ಮ ನಾನ್ ಫಿಕ್ಷನ್ ಹೆಡ್ ವರ್ಷ ಅವರಿದ್ದಾರೆ, ಮತ್ತು ಮಾರ್ಕೆಟಿಂಗ್ ಸಂದೀಪ್ ಅವರಿದ್ದಾರೆ. ಭಾಳ ಖುಷಿ ಆಗ್ತಿದೆ ಅವ್ರ ಮಧ್ಯದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸೋದು. ಮೊದಲನೇದಾಗಿ ನಾನು ರಾಜಲಿಂಗಮ್ ಅವರಿಗೆ ಒಂದು ಮಾತಾಡಬೇಕು ಬೊಂಬಾಟ್ ಭೋಜನ ಬಗ್ಗೆ ಅಂತ ಕೇಳ್ಕೊತೀನಿ. 2 words about ಬೊಂಬಾಟ್ ಭೋಜನ. Firstly, I would like to thank Chandru sir for creating such a successful, I won't say a show, but a brand in itself in Bhopal Bhojna for Star Suvarna. And I would say we are proud of this. It would be wrong to say partnership, but it's like a family bonding that we've established over the years. And true to the promise of food, I think he is a food scientist and an inventor rather than, you know, a celebrity chef. Yes, he is a celebrity chef, but to be able to pull off 1000 episodes means 2000 plus recipes, and to keep the audience engaged for it is truly a commendable achievement. I again thank you on behalf of Star Suvarna. Big thank you to all the viewers and audience of Star Suvarna, because without them it would not have been possible. And thanks to my team, Varsha, Mini, Madan, for continuous hard work that they have put in, and Sandeep for taking the brand places through his marketing efforts. Thank you. ನಮ್ಮ ಬೊಂಬಾಟ್ ಭೋಜನ ತಂಡ ನಮ್ಮ ವೀಕ್ಷಕರಿಗೆ ಕೃತಜ್ಞತೆಗಳನ್ನು ಹೇಳಲೇಬೇಕು. ಯಾಕಂದರೆ ನಾವು ಸುಮ್ಮನೆ ಒಂದು ಮಾರ್ಕೆಟ್ ಸರ್ವೆ ಮಾಡಿದ್ವಿ, ಹೆಂಗಿದೆ ಪ್ರೋಗ್ರಾಮ್, ಜನ ಹೆಂಗೆ ಇದನ್ನು ರಿಸೀವ್ ಮಾಡ್ತಾರೆ ನೋಡೋಣ ಅಂತ. ಸೊ ನಮ್ಮ ಸೌರಭ್ ಕುಲಕರ್ಣಿ ಅವ್ರಿಗೆ ನೀವು ಹೋಗಿ ಸುಮ್ಮನೆ ಶೂಟ್ ಮಾಡೋಣ ಏನಂತ ಜನ ಕೇಳೋಣ ಅಂತ ಅದ್ರದ್ದು ಭೇಟಿ ಆಗ್ತೀನಿ. ದಯವಿಟ್ಟು ನಮ್ಮ ವೀಕ್ಷಕರು ಅವರ ಪ್ರತಿಕ್ರಿಯೆ ಏನು ಅಂತ ಅನಿಸ್ತೀವಿ ನೋಡಿ. ಹಾಡೋದು ಇಲ್ಲಿ ಮೀಟಿಂಗ್ ನೋಡ್ತಾ ಇದ್ರು, ಅದರಲ್ಲೂ ಎಲ್ಲ ಊಟದ ಹೆಸರು ಹೇಳ್ತಾರೆ. ಚಂದ್ರು ಸರ್ ನೋಡಿದ್ರೆ
ಎಲ್ರಿಗೂ ನಮಸ್ಕಾರ. ಜನವರಿ 7 ಇವತ್ತು 2024 ನಾವೆಲ್ಲರೂ ಒಂದು ಇತಿಹಾಸ ಸೃಷ್ಟಿಸ್ತಾ ಇರುವಂತಹ ಒಂದು ಕಾರ್ಯಕ್ರಮದ ಪರವಾಗಿ ಇಲ್ಲಿ ಬಂದಿದ್ದೀವಿ. ಇದು ಸಾಧ್ಯ ಆಗಿರೋದು ನಮ್ಮ ಸೌರಭ್ ಆವಾಗಲೇ ಹೇಳಿದ ಹಾಗೆ ಎಲ್ಲರಿಗೂ ಈ ಪದವನ್ನ, ಈ ತೂಕಬದ್ಧವಾಗಿರುವಂತಹ ಪದವನ್ನು ಉಪಯೋಗಿಸಕ್ಕಾಗಲ್ಲ. ಏಕಮೇವ ಅದ್ವಿತೀಯ ಅನ್ನೋದು ಸಿ.ವಿ. ಚಂದ್ರು ಸರ್ ಅವರಿಗೆ ಮಾತ್ರ ಸಲ್ಲುತ್ತೆ. ಅವರ ಈ ಒಂದು ಮೈಲಿಗಲ್ಲನ್ನ ಸ್ಟಾರ್ ಸುವರ್ಣ ಜೊತೆ ಅವ್ರು ಆಚರಿಸ್ತಾ ಇರುವಂತಹ ಈ ಮೈಲಿಗಲ್ಲನ್ನ ಸಂಭ್ರಮಿಸೋಕೆ ಇಲ್ಲಿರುವ ಎಲ್ಲ ಬೊಂಬಾಟ್ ಅತಿಥಿಗಳಿಗೂ ನಮಸ್ಕಾರ, ಸ್ವಾಗತ. ಬೊಂಬಾಟ್ ಭೋಜನವನ್ನು ಕಾರ್ಯಕ್ರಮ ಅಂತ ಹೇಳುವುದು ಬಹುಶಃ ತಪ್ಪಾಗುತ್ತೆ. ಕಾರಣ ನದಿ ಮೂಲ, ಋಷಿ ಮೂಲ ಹುಡುಕ್ಬಾರ್ದು ಅಂತಾರೆ. ಹಾಗೆ ಬೊಂಬಾಟ್ ಭೋಜನ ಯಾವಾಗ ಶುರುವಾಯಿತು ಅನ್ನೋ ಮೂಲನ ಹುಡುಕಕ್ಕಾಗಲ್ಲ. ಇದು ಪರಂಪರೆಯಿಂದ ನಡ್ಕೊಂಡು ಬರ್ತಾನೆ ಇದೆ ಸ್ಟಾರ್ ಸುವರ್ಣನಲ್ಲಿ. 3.5 ವರ್ಷದ ಮುಂಚೆ ಈ 1000 ಎಪಿಸೋಡ್ ಇವತ್ತು ಏನು ನಾವು ಸಂಭ್ರಮಿಸ್ತಾ ಇದ್ದೀವಿ. ಇದನ್ನು ಶುರು ಮಾಡುವಾಗ ನಾನು ಚಂದ್ರು ಸರ್ ಕಾಲ್ ಮಾಡಿದಾಗ ಶುರು ಮಾಡೋಣ ಅಂತ ಕೇಳಲಿಲ್ಲ, ಮತ್ತೆ ಪ್ರಾರಂಭಿಸೋಣ ಅಂತ ಕೇಳಿದೆ. ಸೊ ಹಾಗಾಗಿ ಬೊಂಬಾಟ್ ಭೋಜನ ಮತ್ತು ಸ್ಟಾರ್ ಸುವರ್ಣ ಜೊತೆಯಾಗಿ ಸಂಬಂಧವನ್ನ ಬೆಳೆಸ್ಕೊಂಡು ಇಷ್ಟು ಮಟ್ಟಿಗೆ ಆಗಿದೆ. ಅದು ಸಾಧ್ಯ ಆಗಿರೋದು ನಮ್ಮ ಕರ್ನಾಟಕದ ಶಕ್ತಿ, ನಮ್ಮ ಕನ್ನಡ ಸಿನಿಮಾ ರಂಗದ ಶಕ್ತಿ, ನಮ್ಮ ಕನ್ನಡದ ಟಿವಿ ಮಾಧ್ಯಮದ ಶಕ್ತಿ ಸಿ.ವಿ. ಚಂದ್ರು ಸರ್ ಅವರಿಂದ ಮಾತ್ರ. 1000 ಎಪಿಸೋಡ್ ಅನ್ನೋದು ಒಂದು ಎಪಿಸೋಡ್ನಲ್ಲಿ 3 ರಿಂದ 4 ಅಡುಗೆಗಳು ಬರುತ್ತೆ. ಅದು 8,000 ಅಂತ ಲೆಕ್ಕ ಹಾಕೋಬೇಕು. ಒಂದು ದಿನ ಮನೆಯಲ್ಲಿ ಮಾರನೇ ದಿನ ಏನಪ್ಪ ಅಡುಗೆ ಮಾಡಿ ಯಾರು ಮಾತಾಡ್ಸ್ಬೇಡಿ, ಅಡುಗೆ ಏನು ಅಂತ ಕೇಳಬೇಡಿ, ಇರಿಟೇಟ್ ಆಗುತ್ತೆ ಅನ್ನೋ ಅಷ್ಟು ಫ್ರಸ್ಟ್ರೇಷನ್ ನಮಗೆಲ್ಲ ಬಂದಿರ್ಬೋದು. ದಿನ ಒಂದು ಅನ್ನ ಸಾರು, ಒಂದು ಚಿತ್ರಾನ್ನ, ಒಂದು ಉಪ್ಪಿಟ್ಟು ಮಾಡೋರಿಗೆ. ಆದರೆ ಸರ್ ಹಗಲು ರಾತ್ರಿ ಹೊಸ ತರಹದ ಅಡುಗೆಗಳನ್ನ ಹೇಗೆ ಮಾಡೋದು, ಹೇಗೆ ಸೃಷ್ಟಿಸಲಿ, ಹೇಗೆ ಈ 1000 ಎಪಿಸೋಡ್ಗಳನ್ನ ಅಥವಾ ಬೊಂಬಾಟ್ ಭೋಜನ ಅನ್ನುವಂಥ ಈ ಲೆಗಸಿಯನ್ನ ಪ್ರತಿನಿತ್ಯ 1 ಸೆಕೆಂಡ್ ಬಿಡದೆ ಒಂದು ತಪಸ್ಸು ಮಾಡಿ ಇವತ್ತು ಇಲ್ಲಿ ಆ ತಪಸ್ಸಿನ ಪದವನ್ನ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಅದು ಸಾಧ್ಯ ಆಗಿರೋದು ಸಿ.ವಿ. ಚಂದ್ರು ಸರ್ ಇಂದ ಮಾತ್ರ. ಚಂದ್ರು ಸರ್ ಅವರ ಪ್ರೊಡಕ್ಷನ್ ಹೌಸ್, ಅದರ ಶಕ್ತಿ ಅಮ್ಮ ಸಿ.ವಿ. ಗೀತಾ ಅವರು. ನಮ್ಮ ಕಾರ್ಯಕ್ರಮದಲ್ಲಿ ಸರ್ ಹೇಳಿದಾಗೆ ಯಾವಾಗಲೂ ಬಿಡ್ತೀವಿ 2 ಕಣ್ಣು. ಒಂದು ಸಿ.ವಿ. ಚಂದ್ರು ಆದರೆ ಒಂದು ಗೌರಿ ಅಮ್ಮ ಅವರು. ಇವರಿಬ್ಬರು ಇಲ್ಲದೆ ನಾವು ಬೊಂಬಾಟ್ ಭೋಜನವನ್ನು ಕಲ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಇವರಿಬ್ರು ಕೂಡಿದ್ರೆ ಒಂದು ಮನೆಯಲ್ಲಿ ಇಡೀ ದಿನಕ್ಕೆ ಆಗುವಂತಹ ಆರೋಗ್ಯಕರವಾದ ರುಚಿಕರವಾದ ಆಹಾರ ಮತ್ತು ಅದರ ಉಪಯೋಗ, ಇದಿಷ್ಟೇ ಮನುಷ್ಯನಿಗೆ ಬೇಕಾಗಿರೋದು. ಹುಟ್ಟಿದ ಮೇಲೆ ಬದುಕೋವರೆಗೂ 2 ಹೊತ್ತು ಊಟ, ಅದನ್ನು ಹೇಗೆ ಮಾಡೋದು ಅಂತ ಅಚ್ಚುಕಟ್ಟಾಗಿ ಹೇಳ್ಕೊಡುವಂಥ ಇವರಿಬ್ಬರಿಗೆ ಅನಂತಾನಂತ ಧನ್ಯವಾದ. ಪ್ರೊಡಕ್ಷನ್ ಹೌಸ್ ಹೇಗಿರಬೇಕು ಅನ್ನೋದನ್ನ ಇವರ ಪ್ರೊಡಕ್ಷನ್ ಹೌಸ್ ನೋಡಿ ನಾವು ಮಾದರಿಯಾಗಿ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಇವತ್ತು ಬೆಳಗ್ಗೆ ನಾನು ಬಂದಾಗಿದ್ರು ನನಗೆ ಅಲ್ಲಿ ಎಂಟ್ರೆನ್ಸ್ ಇಂದ ಬಂದು ಸ್ಟೇಜ್ ನೋಡಿ, ಇಲ್ಲಿ ಅರೇಂಜ್ಮೆಂಟ್ಸ್ ನೋಡಿ, ಇಲ್ಲಿ ಡೆಕೋರೇಷನ್ಗಳೆಲ್ಲ ನೋಡಿ, ಒಂದು ಮೈಲಿಗಲ್ಲಿಗೆ ಇಷ್ಟು ದೊಡ್ಡ ಸಂಭ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸೋಕೆ ಎಕ್ಸ್ಪೀರಿಯನ್ಸ್ ಇರೋರಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಸರ್ ಮತ್ತೆ ಮ್ಯಾಮ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅವರು ನಮ್ಮನ್ನೆಲ್ಲ ನೋಡ್ಕೊಳ್ಳೋ ರೀತಿ, ನಮ್ಮ ಜೊತೆ ಅಸೋಸಿಯೇಟ್ ಆಗಿರುವಂತಹ ರೀತಿ, ಮತ್ತು ಸಾಮಾನ್ಯವಾಗಿ ಹೇಳ್ತಾರೆ ಎಲ್ರಿಗೂ ಕೈಯಲ್ಲಿ ಕೊಡೋದಕ್ಕೆ ಬರಲ್ಲ ಅಂತ. ಅದನ್ನ ಇವ್ರಿಗೆ ಎಷ್ಟೋ ಸತಿ ನಾನು ಹೇಳಿದೀನಿ, ಸರ್ ಇಷ್ಟೆಲ್ಲ ಓಕೆನಾ ಸರ್, ಇಷ್ಟೆಲ್ಲ ಮಾಡ್ಬೇಕಾ ಸರ್ ಅಂತ. ನೀನು ಅದನ್ನೆಲ್ಲ ಕೇಳೋದಿಲ್ಲ, ಬರಬೇಕು ಅಷ್ಟೇ, ಇಷ್ಟೇ ಹೇಳೋದು. ಅವ್ರ ಮನೆಗೆ ಹೋದ್ರು, ಅವ್ರ ಸೆಟ್ಟಿಗೆ ಹೋದ್ರು, ಇವತ್ತು ನೀವು ಊಟ ಮಾಡ್ತೀರಾ ನಿಮಗೆ ಗೊತ್ತಾಗುತ್ತೆ. ನಾವು ಸಾಕು ಅಂದ್ರೂ ಬಿಡೋಲ್ಲ, ಅಷ್ಟು ಅನ್ನಪೂರ್ಣೇಶ್ವರಿಯ ಕೃಪಾ ಕಟಾಕ್ಷ ಹೊಂದಿರುವಂಥ ಈ ಗಂಡ ಹೆಂಡತಿಗೆ ನಮ್ಮ ಧನ್ಯವಾದಗಳು. ಎಡಿಟಿಂಗ್ ಟೀಮ್, ಡೈರೆಕ್ಷನ್ ಟೀಮ್, ಕುಕಿಂಗ್ ಟೀಮ್, ಸಿ.ವಿ. ಚಂದ್ರು ಜೊತೆ ಪ್ರತಿ ಕ್ಷಣ ಇರುವಂತಹ ಇಡೀ ಬೊಂಬಾಟ್ ಭೋಜನ ತಂಡಕ್ಕೆ ನನ್ನ ಧನ್ಯವಾದಗಳು. ಇವರ ಜೊತೆ ಸಪೋರ್ಟ್ ಆಗಿ ನಮ್ಮ ಸ್ಟಾರ್ ಸುವರ್ಣ ವತಿಯಿಂದ ರಾಜ್ ನಿಕಮ್ ಅವರು, ಮಾರ್ಕೆಟಿಂಗ್ ಹೆಡ್ ಸಂದೀಪ್ ಅವರು,
ನಾವು 3 ಸೀಸನ್ ಮುಗಿಸಿ ಈಗ 4ನೇ ಸೀಸನ್ ಶುರು ಮಾಡ್ತಾ ಇದ್ದೀವಿ. ಅದ್ರದ್ದು ಒಂದು ಪ್ರೋಮೋ ನೋಡ್ಕೊಳ್ಳೋಣ. ಕಣ್ಣುಗಳು ಚೀಕೈ ಚಂದ್ರ ಸರ್ ಮತ್ತೆ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅಮ್ಮ ಅವರು ಅಂತ. ಸೊ ಗೌರಿ ಅಮ್ಮ ಅವ್ರಿಗೂ ಕೂಡ ಬಹಳ ದೊಡ್ಡ ಫ್ಯಾನ್ ಬೇಸ್ ಇದೆ. ಅವರೆಲ್ಲರೂ ಕೂಡ ಗೌರಿ ಅಮ್ಮ ಕೊಡುವಂಥ ಟಿಪ್ಸ್ನಿಂದ ಬಹಳಷ್ಟು ಜೀವನ ಸುಧಾರಣೆಯನ್ನು ಕಂಡಿದ್ದಾರೆ. ದಯವಿಟ್ಟು ಗೌರಿ ಅಮ್ಮ ಈ ಸಾವಿರ ಸಂಚಿಕೆಗಳನ್ನು ನಾವು ಪೂರೈಸಿ ದಾಪಕಾಲು ಹಾಕಿ ಮುಂದೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಮುಂದೆ ಮಾತಾಡಬೇಕು ಅಂತ ಕೇಳಿಕೊಳ್ಳಿ. ಓಂ ಶ್ರೀ ರಘುನಾಥಾಯ. ಎಲ್ಲರಿಗೂ ನಮಸ್ಕಾರ. ಇವಾಗ ಟಿಪ್ಸ್ ಬೇಕಾ ಅಥವಾ ಸಾವಿರದ ಸಂಭ್ರಮದ ಬಗ್ಗೆ ಮಾತಾಡಬೇಕಾ? ಇವತ್ತು ಈ ಸಾವಿರದ ಸಂಭ್ರಮ ಅನ್ನುವಂಥದ್ದು ತುಂಬಾ ಸಂಭ್ರಮ ಆಗ್ತಾ ಇದೆ. ಚಂದ್ರು ಅವರು ಹೇಗೆ ಒಂದು ಕಾರ್ಯಕ್ರಮನ ಮಾಡ್ತಾರೆ ಅನ್ನೋಕ್ಕೆ ಒಳಗಡೆ ಬಾಗಿಲಿಂದ ಬರುವಾಗಲೇ ಗೊತ್ತಾಯಿತು ಎಷ್ಟು ಅಭಿರುಚಿ ಅವರದ್ದು, ಎಂತಹ ಸಂಭ್ರಮ ಅವರದ್ದು. ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಚಂದ್ರು ಅವರಿಗೆ ಎಷ್ಟು ಹೇಳಿದ್ರು ಸಾಕು. ದಿನ ನೋಡ್ತಾ ಇರ್ತೀನಿ. ಆದರೂ ಇವತ್ತು ನಾನು ಬಾಗಿಲು ನಾವು ಯಾವಾಗ ಅಲ್ಲಿ ಕಾರಿನಿಂದ ಇಳಿದು ಬಂದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ತುಂಬ ಖುಷಿಯಾಯಿತು. ಎಷ್ಟು ಅದ್ಭುತವಾಗಿ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮನ ಅಂತ ಹೇಳಿ ಮೊದಲು ಅವರಿಗೆ ಅಭಿನಂದಿಸ್ತೀನಿ. ಮತ್ತು ಅವರು ಕೇವಲ ರುಚಿಕಟ್ಟಾಗಿ ಅಡುಗೆಯನ್ನು ಮಾಡ್ತಕ್ಕಂಥದ್ದನ್ನು, ಯಾಕೆಂದರೆ ಪ್ರತಿದಿನ ನಾನು ಅವ್ರು ಮಾಡೋದನ್ನು ಸಾಕಷ್ಟು ತಿಂದಿದ್ದೀನಿ. ಆದರೆ ಅವರು ಅಡುಗೆ ಮಾಡುವಾಗಲೇ ಅವರ ಮುಖದಲ್ಲಿ ನವರಸಗಳನ್ನು ತೋರಿಸ್ತಕ್ಕಂತಹ ಅಭಿನಯ ಅವರಲ್ಲಿದೆ. ಅವ್ರ ಮುಖ ನೋಡ್ತಾ ಇದ್ದರೆ ಸಾಕು, ನೀವು ಅಡುಗೆಯಲ್ಲಿ ಏನೇನು ರುಚಿ ಬಂದಿದೆ ಎಲ್ಲನೂ ಗೊತ್ತಾಗೋಗುತ್ತೆ. ಅಂತಹ ಒಂದು ನವರಸ ನಾಯಕ ಅಂತ ಕೂಡ ಅವರನ್ನು, ಅಭಿನಯ ಚಕ್ರವರ್ತಿ ಅಂತ ಕೂಡ ಅವರನ್ನು ಕರೀಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕೆಂದರೆ ಈಗಾಗಲೇ 3.5 ವರ್ಷದಿಂದ ಸತತವಾಗಿ ಅವರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲರಿಗಿಂತ ಹೆಚ್ಚು ಬಹುಶಃ ನನಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಅವರನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂತಹ ಸುಂದರವಾದ ಕಾರ್ಯಕ್ರಮ ಯಾವ ವರ್ಗದ ಜನರನ್ನು ಆಕರ್ಷಿಸ್ತಾ ಇದೆ ಅನ್ನೋದು ತುಂಬ ಮುಖ್ಯ. ಯಾಕೆಂದರೆ ಕೆಲವು ಕಾರ್ಯಕ್ರಮಗಳು ಒಂಥರ ಮಧ್ಯವಯಸ್ಕರನ್ನು ಆಕರ್ಷಿಸುತ್ತೆ, ಕೆಲವು ಕಾರ್ಯಕ್ರಮಗಳು ವಯಸ್ಸಾದವರನ್ನ, ಕೆಲವು ಕಾರ್ಯಕ್ರಮಗಳು ಹೆಂಗಸರನ್ನ, ಕೆಲವು ಕಾರ್ಯಕ್ರಮಗಳು ಗಂಡಸರನ್ನ ಆಕರ್ಷಿಸುತ್ತೆ. ಈ ಕಾರ್ಯಕ್ರಮ ಈಗ ಒಂದು ಸಣ್ಣ ಮಗು ಬಂದು ನನ್ನನ್ನು ಮಾತಾಡಿಸ್ಕೊಂಡು ಹೋಯಿತು. ಇಲ್ಲಿ ಎಷ್ಟೋ ಮಕ್ಕಳು ಬಂದು ಶೇಖರಣೆ ಮಾಡಿ ಹೋದರು. ಸಣ್ಣ ಮಕ್ಕಳಿಂದ ಒಬ್ಬರು 90 ವರ್ಷದ ಮುದುಕರು ಕೂಡ ಚಂದ್ರು ಅವ್ರನ್ನ ಮನೆಗೆ ಕರೆಸಿ ಅವ್ರ ಹತ್ರ ಮಾತನಾಡಿದ್ದಾರೆ. ಆ ವರ್ಗದವರಿಗೆ ಎಲ್ಲ ವರ್ಗದ ಜನರು, ಗಂಡಸರು, ಹೆಂಗಸರು, ಮಕ್ಕಳು, ವಯಸ್ಕರು ಎಲ್ಲರೂ ಕೂಡ ಒಂದು ರೀತಿ ಇಷ್ಟಪಡ್ತಾ ಇರ್ತಕ್ಕಂತಹ ಕಾರ್ಯಕ್ರಮ ಅಂದರೆ ಅದು ಬೊಂಬಾಟ್ ಭೋಜನ ಅಂತ ನಾನು ಹೇಳಬೇಕಾಗಿಲ್ಲ. ವೀಕ್ಷಕರೇ ಎಲ್ಲರೂ ಕೂಡ ಇದನ್ನು ಹೇಳ್ತಾರೆ. ಅದರಿಂದ ಇದೊಂದು ಅದ್ಭುತವಾದ ಕಾರ್ಯಕ್ರಮವಾಗಿ ರೂಪಿತವಾಗಿರೋದು ಬಹುಶಃ ಸ್ಟಾರ್ ಸುವರ್ಣ ವಾಹಿನಿಯವರ ಜೊತೆಯಲ್ಲಿ ಚಂದ್ರು ಅವರಿಂದ ಮಾತ್ರ ಸಾಧ್ಯ ಅಂತ ನನಗೆ ಅನಿಸುತ್ತೆ. ಮತ್ತೊಂದು ವಿಚಾರ, ನಮ್ಮ ಈ ಕಾರ್ಯಕ್ರಮದಲ್ಲಿ ಕೇವಲ ಅಡುಗೆ ಅಷ್ಟೇ ಅಲ್ಲ, ಸಾಕಷ್ಟು ವಿಚಾರಗಳನ್ನು ಎಲ್ಲರೂ ಕೂಡ ವೀಕ್ಷಕರುಗಳು ತಿಳ್ಕೊಳ್ತಾ ಇದ್ದಾರೆ. ಅದರಲ್ಲಿ ಮೊನ್ನೆ ಒಬ್ಬರು ಅಮೆರಿಕಾದಿಂದ ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದರು. ಅವರು 3 ತಿಂಗಳ ಕೆಳಗೆ ಒಮ್ಮೆ ಬಂದು ಭೇಟಿ ಮಾಡಿ ಹೋಗಿದ್ರು. ಯಾರೋ ಅವರಿಗೆ ಹೇಳಿ ಇಲ್ಲಿ ಭೇಟಿ ಮಾಡಿ ಅಂತ ಹೇಳಿದರು. ಅವರು ಅಲ್ಲಿ ಡಾಕ್ಟರ್ಸ್ ಎಲ್ಲ ಬಹುಶಃ 1 ತಿಂಗಳು ಮ್ಯಾಕ್ಸಿಮಮ್ ಇವ್ರು ಬದುಕಿರಬಹುದು, ಇನ್ನು ಉಳಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅವ್ರ ಇಚ್ಛೆ ಏನಾದ್ರು ಇದ್ರೆ ಪೂರೈಸ್ಬಿಡಿ ಅಂತ ಹೇಳಿದ್ರಂತೆ. ಮತ್ತೆ ಯಾರೋ ಹೇಳಿದ್ರಂತೆ, ಇಲ್ಲ ಇಲ್ಲಿ ಹೋಗಿ ನೀವು ನಿಮ್ಗೆ ಬಹುಶಃ ನಿಮಗೆ ಸಹಾಯ ಆಗ್ಬೋದು ಅಂತ. ಅವರು ಬಂದು ನನ್ನನ್ನು ಭೇಟಿ ಮಾಡಿ ಹೋಗಿ ಅವ್ರಿಗೆ ಕೆಲವು ಚಿಕಿತ್ಸೆಯನ್ನು ಕೊಟ್ಟಿದ್ದೆ. ಈಗ 3 ತಿಂಗಳ ನಂತರ ಅವರು ಬಂದು ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತಲೇ ಅಮೆರಿಕದಿಂದ ಬಂದಿದ್ದರು. ಅವರು ಹೇಳಿದ ಒಂದು ಮಾತು ಬಹುಶಃ ನಮ್ಮ ಕಾರ್ಯಕ್ರಮದ ರೀಚ್ ಎಲ್ಲಿವರೆಗಿದೆ ಅನ್ನೋಕ್ಕೋಸ್ಕರ ನಾನು ಈ ನಿದರ್ಶನವನ್ನು ಹೇಳ್ತಾ ಇದ್ದೀನಿ. ಅವರು ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಮೊದಲ ರಿಪೋರ್ಟು ಆಮೇಲಿನ ರಿಪೋರ್ಟ್ ಎಲ್ಲ ತಂದಿದ್ದರು. ಅವರ ಹೆಂಡತಿ ಬಹಳ ತೀವ್ರವಾದಂತಹ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. ಅವರು ಆ ರಿಪೋರ್ಟಲ್ಲಿ ಮೊದಲಿದ್ದಕ್ಕೂ ಈಗೂ ಎಲ್ಲನೂ ಕೂಡ ಅಮೆರಿಕಾದಲ್ಲಿ ಮತ್ತು ಎವ್ರಿ 3 ಮಂತ್ಸ್ ಎಲ್ಲ ಅವರು ಟೆಸ್ಟಿಂಗ್ಗಳನ್ನು ಮಾಡ್ತಾರಂತೆ. ಮಾಡಿದಾಗ ಒಂದೇ ಒಂದು ಕ್ಯಾನ್ಸರ್ ಸೆಲ್ ಕೂಡ ಶರೀರದಲ್ಲಿ ಇಲ್ಲ. ಇವ್ರು ಹೀಗೆ ಉಳಿಯೋದಕ್ಕೆ ಸಾಧ್ಯನೇ ಇರಲಿಲ್ಲ. ಹೇಗಾಯಿತು ಇದು ಅಂತ ಅವ್ರಿಗೆ ತುಂಬ ಆಶ್ಚರ್ಯ ಆಯ್ತಂತೆ. ಅವರು ಡಾಕ್ಟರ್ಸ್ ಎಲ್ಲ ಟೆಸ್ಟ್ ಸರಿ ಇಲ್ಲ ಅಂತ ಕಾಣುತ್ತೆ ಅಂತ ಬೇರೆ ಕಡೆ ಎಲ್ಲ ಮಾಡಿಸಿ ಆಮೇಲೆ ಅವರೆಲ್ಲ ಡಿಸ್ಕಸ್ ಮಾಡಿ ಯಾರಿಗೆ ಹೇಗೆ ಇದು ನಿವಾರಣೆ ಆಯಿತು ನಿಮಗೆ ಅಂತ ಕೇಳಿದ್ದಕ್ಕೆ ಅವರು ಇಂಡಿಯಾದಲ್ಲಿ ಒಬ್ಬರು ಲೇಡಿ ನಮಗೆ ಔಷಧ ಕೊಟ್ಟರು ಅಂತ ಹೇಳಿದ್ರಂತೆ. ತುಂಬ ಆಶ್ಚರ್ಯಪಟ್ಟು ಅವರೆಲ್ಲರೂ ಕೂಡ ಮಾತನಾಡಿ ಇದು ಮಾಡೋದು ಅಂತ ಹೇಳಿ, ಆತ ನಿಮಗೊಂದು ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ನಾನು ಅಲ್ಲಿಂದ ಬಂದಿದ್ದೀನಿ, ನನ್ನ ಮಕ್ಕಳಿಗೆ ತಾಯಿಯನ್ನು ಉಳಿಸ್ಕೊಟ್ಟಿದ್ದೀರಾ ಅನ್ನೋ ಮಾತನ್ನು ಹೇಳಿದರು. ಇದು
ಸುವರ್ಣ ವಾಹಿನಿಯವರಿಗೆ ಮತ್ತು ಈ ರೀತಿಯ ಒಂದು ಅವಕಾಶ ನಮಗೆಲ್ಲರಿಗೂ ದೊರಕಿಸಿಕೊಟ್ಟಿರ್ತಕ್ಕಂತಹ ಚಂದ್ರು ಅವರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತೀನಿ. ಮತ್ತು 2014ನೇ ಇಸ್ವಿಯಲ್ಲಿ ನಾನು ಸ್ಟಾರ್ ಸುವರ್ಣ ವಾಹಿನಿಯನ್ನು ಪಾದಾರ್ಪಣೆ ಮಾಡಿದ್ದು. ಆವಾಗ ಬರೀ ಸುವರ್ಣ ವಾಹಿನಿಯಾಗಿತ್ತು. ಅಂದಿನಿಂದ ಇಂದಿನವರೆಗೆ ಅವರು ನನ್ನನ್ನು ಉತ್ತೇಜಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದ ಜನತೆಯ ಪರವಾಗಿ ಕೂಡ ನಾನು ಸುವರ್ಣ ವಾಹಿನಿಯವರಿಗೆ ನಾನು ಅಭಿನಂದನೆಯನ್ನು ಕೃತಜ್ಞತೆಯನ್ನು ತಿಳಿಸ್ತೀನಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಗೌರಿಯಮ್ಮ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಹೀಗೆ ಬರ್ತಾ ಇರಿ, ಆರೋಗ್ಯದ ಗುಟ್ಟುಗಳನ್ನು ನಮಗೆ ಹೇಳ್ಕೊಡ್ತಾ ಇರಿ ಅಂತ ಕೇಳ್ಕೊತಾ, ಚಂದ್ರ ಸರ್ ದಯವಿಟ್ಟು ಒಂದು ನಿಮಿಷ ಆಸಕ್ತರಾಗಬೇಕು ಅಂತ ಸ್ಟಾರ್ ಸುವರ್ಣ ವಾಹಿನಿಯ ಭಿನ್ನ ನಂದಲ್ಲ. ಸ್ಟಾರ್ ಸುವರ್ಣದ ಎಲ್ಲರೂ ಇಡೀ ಕುಟುಂಬ ಇಲ್ಲಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನಾನು ಆಗಲೇ ಹೇಳಿದಾಗೆ ಚಂದ್ರು ಸರ್ ಅನ್ನುವಂಥ ಒಂದು ಶಕ್ತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ನಾವು ಥ್ಯಾಂಕ್ಸ್ ಅಂತ ಹೇಳೋದು ಒಂದು ಬಹಳ ಚಿಕ್ಕ ಪದ ಆಗೋಗುತ್ತೆ. ಅಂಥ ದೊಡ್ಡ ಶಕ್ತಿ, ಇಂಥ ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿಯ ವತಿಯಿಂದ ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮನ ಅದು ಸಾವಿರದ ಸಂಭ್ರಮನ ನಾವು ಅನುಭವಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಗೀತಾ ಮೇಡಮ್ ಅವರು ದಯವಿಟ್ಟು ಜೊತೆಗೆ ಬಂದ್ರಿ. ಮ್ಯಾಚಿಂಗ್ ಕಲರ್ ನಮ್ಮ ಕನ್ನಡದ ಕಲರ್, ಹಾಗೆ ನಮ್ಮ ಕನ್ನಡದ ಹೆಮ್ಮೆಯ ವಾಹಿನಿ ಸುವರ್ಣ ವಾಹಿನಿ, ಅದೇ ಕಲರ್ಸು ಇಲ್ಲಿ ಕೂಡ 6 ಇದೆ, ಒಂದು 4 ಇದೆ. ಈಗ ಎಲ್ಲ ಸೇರಿ ವಾಹಿನಿಯಲ್ಲಿ ಏನು ಮ್ಯಾಜಿಕ್ ಮಾಡ್ತಾರೆ ಅದನ್ನು ಇಲ್ಲಿ ಮಾಡ್ತಾರೆ. ಈ 1000 ಎಪಿಸೋಡ್ಗಳಲ್ಲಿ ಚಂದ್ರು ಸರ್ ಮಾಡಿರೋ ಮ್ಯಾಜಿಕನ್ನು ನೀವು ಅನುಭವಿಸಿದ್ದೀರಾ. ಈಗ ಅವರಿಬ್ಬರು ಸೇರಿ ಇವರಿಗೆ ಬೆನ್ನೆಲುಬಾಗಿ ಏನೆಲ್ಲ ಮ್ಯಾಜಿಕ್ ಮಾಡಿದ್ದಾರೆ ಅದನ್ನು ಇವಾಗ ನೀವು ನೋಡ್ಬೋದು. ಜಸ್ಟ್ ವೇವ್ ದಿ ಕರ್ನಾಟಕ ಕಲರ್. ಎಸ್ ಚಂದ್ರು ಸರ್, ನೀವು ನಿಮ್ಮ ಕೈಯಾರೆ ನೀವು ಹುಟ್ಟು ಹಾಕಿದ ನಿಮ್ಮ ಕೂಸನ್ನ
ಓಕೆ 2001 ಇಸ್ವಿನಲ್ಲಿ ನನಗೆ ಬೊಂಬಾಟ್ ಭೋಜನ ಮಾಡುವಂಥ ಒಂದು ಅವಕಾಶವನ್ನು ಸ್ಟಾರ್ ಸುವರ್ಣ ವಾಹಿನಿ ಆಗ ಏಷ್ಯಾನೆಟ್ ಸುವರ್ಣ ಆಗಿತ್ತು, ನನಗೆ ಅವಕಾಶ ಮಾಡಿಕೊಟ್ರು. ಆವಾಗ ಬೊಂಬಾಟ್ ಭೋಜನ ಶುರು ಮಾಡಿದ್ದು. ನಾನು ಅವರಿಗೆ ನಾನು 50 ಎಪಿಸೋಡ್ ಮಾಡ್ತೀನಿ ಅಷ್ಟೇ, ಅದ್ರ ಮೇಲೆ ಮಾಡಲ್ಲ ಅಂತ ಹೇಳಿದ್ದೆ. ಯಾಕೆ ಅಂದರೆ 1991ನೇ ಇಸ್ವಿನಲ್ಲಿ ದೂರದರ್ಶನಕ್ಕೆ ಒಂದು ರಸಪಾಕ ಅಂತ ಒಂದು ಅಡುಗೆ ಕಾರ್ಯಕ್ರಮ ಮಾಡಿದ್ದೆ. ಆ ಕಾರ್ಯಕ್ರಮ ಎಷ್ಟು ಜನಪ್ರಿಯವಾಗಿತ್ತು ಅಂದರೆ ಜನ ನಮ್ಮ ಆ್ಯಕ್ಟರ್ ಅಂತ ನಾವು ಮರ್ತೋಗ್ತಿದ್ರು, ಅಡುಗೆಯನ್ನು ಹೋಗ್ತಿದ್ರು. ಐಡೆಂಟಿಟಿ ಕ್ರೈಸಿಸ್ ಅಂತ ಕೂಡ ನಾನು ನಿಲ್ಲಿಸ್ಬಿಟ್ಟಿದ್ದೆ. ಅದಾದಮೇಲೆ 2001ರಲ್ಲಿ ನೀವು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದಾಗ ನಾನು ಮಾಡಲ್ಲ, ನನಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಜನ ನನ್ನ ಆ್ಯಕ್ಟರ್ ಮರ್ತೋಗ್ಬಿಡ್ತಾರೆ, ಅಡುಗೆಯನ್ನು ಹೋಗ್ಬಿಡ್ತಾರೆ, ನನ್ನ ಐಡೆಂಟಿಟಿ ಆ್ಯಕ್ಟರು, ಸೊ ನಾನು 50 ಎಪಿಸೋಡ್ ಮಾಡ್ತೀನಿ, ಅದ್ರ ಮೇಲೆ ಮಾಡಲ್ಲ ಅಂತ. ಆಗ ವಿಧಾನ್ ಚಂದ್ರನ್ ಅಂತ ಅವರು ನನಗೆ ನೀವು ಶುರು ಮಾಡಿ ಆಮೇಲೆ ನೋಡೋಣ ಅಂತ 50 ಎಪಿಸೋಡ್ ತಿಳ್ಕೊಂಡಿದ್ದೀನಿ. ಇಲ್ಲಿವರೆಗೂ ನಾನು 2000 ಸಂಚಿಕೆಗಳನ್ನು ಮಾಡಿದ್ದೀನಿ ಬೊಂಬಾಟ್ ಭೋಜನ. 2001ರಿಂದ 6 ಸೇರಿಸಿ, ಈಗ ನಾನು ಮಾಡೋದು ಸೇರಿಸಿ ಎಲ್ಲ ಸೇರಿಸಿ 2000 ಸಂಚಿಕೆ ಆಗಿದೆ. 2000 ಸಂಚಿಕೆಯಲ್ಲಿ ಒಂದೇ ಒಂದು ಅಡುಗೆ ಕೂಡ ರಿಪೀಟ್ ಮಾಡಿಲ್ಲ ನಾನು ಮಾಡಿದ್ದೀನಿ. ಅದಕ್ಕೆ ನಾನು ಸಂಪೂರ್ಣವಾಗಿ ನನ್ನ ಕೃತಜ್ಞತೆಗಳನ್ನು ಸುವರ್ಣ ವಾಹಿನಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಬೆಳಗ್ಗೆ 8 ಗಂಟೆಗೆಲ್ಲ ವರ್ಷ ಫೋನ್ ಬಂತು. ಫೋನ್ ಮಾಡಿ ಈ ಥರ ಕಾರ್ಯಕ್ರಮ ಮತ್ತೆ ಮಾಡಬೇಕು ಮಾಡಿ ಅಂತ. ನಾನು ಹೌದಾ ನಿಜವಾಗಲ್ಲ ಕೇಳಿದೆ. ಹೌದು ಮಾಡಬೇಕು, ಸರಿ ಮಾಡ್ತೀನಿ ಅಂದೆ. ಈಗ ಒಂದು 15 ದಿವಸದಲ್ಲಿ ಏರೋದು ಬರೋಕ್ಕಾಗತ್ತಾ ಅಂತ ಕೇಳಿದ್ರು. ನನಗೆ ಕೊಟ್ಟಿದ್ದ ಟೈಮ್ ಅಷ್ಟೇ. ಹೌದಾ ಅಷ್ಟೇ ಬರಬೇಕಾ, ಆಯಿತು ಮಾಡೋಣ. ಏನು ಮಾಡ್ತೀರಾ ಅಂತ ನನಗೆ ಒಂಚೂರು ಡೀಟೇಲ್ಸ್ ಕೊಟ್ಬಿಡಿ. ನನಗೆ ಈ ಮಾತು ನನ್ನ ಫೋನ್ ಬಂದಿದ್ದು 8 ಗಂಟೆಗೆ. 10 ಗಂಟೆಗೆ ನಾನು ಮೇಲ್ ಮಾಡಿದೆ, ಏನು ಮಾಡ್ತೀನಿ ಈ ಸೀಸನ್ನಲ್ಲಿ ಮೇಲ್ ಮಾಡಿದೆ. 10:10ವರೆಗೆ ನನಗೆ ಅಪ್ರೂವಲ್ ಬಂದ್ಬಿಡ್ತು. ಅದಾದಮೇಲೆ ಅದು ಹೆಂಗೆ ಮಾಡಿದೆ ನಿಜವಾಗ್ಲೂ ಗೊತ್ತಿಲ್ಲ. 15 ದಿವಸದಲ್ಲಿ ಇವಾಗ ಸೆಟ್ ರೆಡಿ ಮಾಡಿ ಅಡುಗೆಗಳನ್ನ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಸಾಮಾನುಗಳನ್ನ ಕೊಂಡ್ಕೊಂಡ್ಬಿಟ್ಟು ಒಂಥರ ಹಬ್ಬದ ವಾತಾವರಣ, ಸಂಭ್ರಮ ನಮ್ಮ ಇಡೀ ಯೂನಿಟಲ್ಲಿ ಅದನ್ನು ಮಾಡಿ ಶುರು ಮಾಡಿದ್ದು. ನಿರಂತರವಾಗಿ ಒಂದು ದಿನ ತಪ್ಪಿಸದೆ ಇದು ಟೆಲಿಕಾಸ್ಟ್ ಆಗಿದೆ. ಒಂದು ದಿನಕ್ಕೂ ರಿಪೀಟ್ ಆಗಿದೆ ಎಪಿಸೋಡ್, ಎಲ್ಲವೂ ಫ್ರೆಶ್ ಎಪಿಸೋಡ್ಸು. ಕೋವಿಡ್ ಬಂದಾಗ ನಮ್ಮ ಇಡೀ ತಂಡ ನಮ್ಮ ಸೆಟ್ಟಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ವಿ, ಹೊರಗೆ ಬರಲಿಲ್ಲ. ಅಲ್ಲೇ ಮನೆ ಮಾಡ್ಕೊಂಡಂಗೆ ಎಲ್ಲ ಅಲ್ಲೇ ಶೂಟಿಂಗ್ ಮಾಡೋ, ಅಲ್ಲೇ ಅಡುಗೆ ಮಾಡೋ, ಅಲ್ಲೇ ಊಟ ಮಾಡೋ, ಅಲ್ಲೇ ಸ್ನಾನ ಮಾಡೋ, ಅಲ್ಲೇ ಬಟ್ಟೆ ಬದಲಾಯಿಸ್ಕೊ, ಅಲ್ಲೇ ಅಡುಗೆ ಮಾಡೋ, ಅಲ್ಲೇ ಶೂಟಿಂಗ್ ಮಾಡೋ, ಹಂಗೆ ಮಾಡ್ತಾಯಿದ್ವಿ. ಸುಮಾರು ಒಂದು ತಿಂಗಳು ಅಲ್ಲೇ ಇದ್ವಿ ನಾವು. ಮತ್ತು ನಮ್ಮ ಎಡಿಟರ್ಸ್ಗೆ ಕೂಡ ಅವಾಗ ಕೋವಿಡ್ ಬಂದು ಅವರು ಕೂಡ ಎಡಿಟಿಂಗ್ ರೂಮಿಂದ ಹೊರಗೆ ಹೋಗಲಿಲ್ಲ. 14 ದಿವಸ ಎಡಿಟಿಂಗ್ ರೂಮಲ್ಲೇ ಇದ್ದುಕೊಂಡು ಅಲ್ಲೇ ಕ್ವಾರಂಟೈನ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು, ಒಟ್ಟಾರೆ ಹೇಳಬೇಕು ಅಂದರೆ ಒಂದು ದಿನಾನು ಟೆಲಿಕಾಸ್ಟ್ ತಪ್ಪಿಸ್ದೇ ಇರೋ ಹಾಗೆ ಮಾಡಿದ್ವಿ ನಾವು. ಅದು ನಿಜವಾಗಿ ನೆನೆಸ್ಕೋಬೇಕು ನಾನು. ಅಂಥ ಒಂದು ದೊಡ್ಡ ಸಂಕಷ್ಟ ಅವಾಗ ಎಲ್ಲರಿಗೂ ಎಪಿಸೋಡ್ಗಳು ನಿಂತೋಗ್ಬಿಟ್ಟು ಎಲ್ಲ ಚಾನಲ್ ಎಲ್ಲ ಸಿನಿಮಾಗಳದ್ದು ರಿಪೀಟ್ ಕೆಲವು ಕಡೆ ಹಾಕಿದ್ರು, ಕೆಲವು ಕಡೆ ನಿಲ್ಲಿಸೇ ಬಿಟ್ಟರು. ಇದೆಲ್ಲರ ಮಧ್ಯೆ ಬೊಂಬಾಟ್ ಭೋಜನ ಒಂದು ದಿವಸ ರಿಪೀಟ್ ಆಗ್ತಿರೋಕ್ಕೆ ನಡೀತು. ಅದಕ್ಕೆ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸುವರ್ಣ ವಾಹಿನಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ನನಗೆ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಹೀಗೆ ನಾವು 1000 ಎಪಿಸೋಡ ನಾನು ಫಸ್ಟ್ ಟೈಮು ಹಿಂಗೆ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಕೇಳಿದ್ರು. ನಾನು ಒಂದು 1200 ಎಪಿಸೋಡ್ ಪ್ಲ್ಯಾನ್ ಹಾಕಿದ್ದೀನಿ ಅಂತ ಹೇಳಿದೆ. 1000 ಆಗೇ ಹೋಯ್ತು. ಇನ್ನು ಅಷ್ಟರಲ್ಲೇ ನಾನು ಅನ್ಕೊಂಡಿದ್ದ ಟಾರ್ಗೆಟ್ 1200 ಟಚ್ ಮಾಡ್ಬಿಡ್ತೀನಿ, ಇದೊಂದು ವರ್ಷದಲ್ಲಿ ಟಚ್ ಮಾಡ್ಬಿಡ್ತೀನಿ ಅಂತ. 1200 ಎಪಿಸೋಡ್ ಮಾಡ್ತೀನಿ ಅಂತ ನಾನು ಹೇಳಿದಾಗ ನನ್ನ ತಲೆಯಲ್ಲಿ 2500 ಅಡುಗೆಗಳಿತ್ತು. ಅದೆಲ್ಲ ಒಂದೊಂದಾದ್ಮೇಲೆ ಮಾಡ್ತಾನೇ ಇದ್ದೀನಿ. ಅದು ಇವತ್ತು ಇಲ್ಲಿವರೆಗೂ ಬಂದುಬಿಟ್ಟಿದೆ. ತುಂಬ ಖುಷಿ ಆಗ್ತಿದೆ. ಒಂದು 1000 ಸಂಚಿಕೆ ಇತ್ತೀಚೆಗಷ್ಟೇ ಟೆಲಿಕಾಸ್ಟ್ ಆಯಿತು. ಮಹಾಲಕ್ಷ್ಮಿ ಬಂದಿದ್ದು ವಿಶೇಷ ಅತಿಥಿಯಾಗಿ ಅವರು ಬಂದು ಕೇಕ್ ಕಟ್ ಮಾಡಿ ನಾನು ಮಾಡಿಕೊಟ್ಟಂಥ ಕ್ರ್ಯಾನ್ಬೆರಿ ಕೇಸರಿ ತಿಂದರು. ತುಂಬ ಖುಷಿ ಪಡ್ಕೊಂಡು ಹೋದರು. ಎಲ್ಲರ ಸಪೋರ್ಟು, ಮಾಧ್ಯಮದ ಸಪೋರ್ಟು, ಅಭಿಮಾನಿಗಳ ಸಪೋರ್ಟು, ನನ್ನ ಜೊತೆಗೆ ನಿಂತ್ಕೊಂಡು ತುಂಬ ಗೈಡ್ ಮಾಡುವಂಥ ನನ್ನ ಹೆಂಡತಿಯ ಸಪೋರ್ಟು, ಆಮೇಲೆ ನನ್ನ
ಸ್ವೀಟ್ ತಿಂದರೆ ಬೈಯು ಅಂತ ನಮ್ಮ ಅಮ್ಮನ ಸಪೋರ್ಟು. ಗೌರಿ ಅಮ್ಮ ಅವರು ನೀನೇನು ಬೇಕಾದ್ರೂ ತಿನ್ನಪ್ಪ, ನಾನು ನಿಂಗೆ ಔಷಧಿ ಕೊಡ್ತೀನಿ, ಏನು ಬರಿ ಮಾಡೋಣ ಅಂತ ನನಗೆ ನನ್ನ ಆರೋಗ್ಯವನ್ನು ಕರೆಕ್ಟಾಗಿ ನೋಡ್ಕೊಳ್ತಾರೆ ಗೌರಿ ಅಮ್ಮ ನನಗೆ ಸಪೋರ್ಟು. ಆಮೇಲೆ ಎಷ್ಟೇ ಕಷ್ಟ ಆದ್ರೂ ಮಗಳು ಬಂದು ಕೆನ್ನೆಗೆ ಒಂದು ಮುತ್ತು ಕೊಟ್ಬಿಟ್ರೆ ಆ ಕಷ್ಟ ಎಲ್ಲ ಕರ್ಗೋಗುತ್ತೆ ಅಂತ ಮಗಳು ನನ್ನ ಜೊತೆ ನಿಂತ್ಕೊಂಡು ಪ್ರತಿಯೊಂದು ಎಪಿಸೋಡಲ್ಲೂ ಜೊತೆ ಕೆಲಸ ಮಾಡಿದ್ದಾಳೆ. ಅವರೆಲ್ಲರ ಸಪೋರ್ಟು. ಮತ್ತು ನನಗೆ ನನ್ನ ಟೀಮ್ ಬೊಂಬಾಟ್ ಭೋಜನ ಕ್ಯಾಮ್ರಾಮನ್ಗಳಾಗಿರ್ಬೋದು, ಕ್ಯಾಮ್ರಾ ಅಸಿಸ್ಟೆಂಟ್ಗಳಾಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ಅಸಿಸ್ಟೆಂಟ್ ಕುಕ್ಗಳಾಗಿರ್ಬೋದು, ಅಥವಾ ಅಲ್ಲಿ ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡ್ತಾರೆ. ಅದು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ಅವರೆಲ್ಲರೂ ಸಪೋರ್ಟಿಂದಾನೇ ಇದು ಸಾಧ್ಯ ಆಗಿದ್ದು, ಆ ಟೀಮಿಂದ ಸಾಧ್ಯ ಆಗಿದ್ದು. 1000 ಇವಾಗ ನೆಕ್ಸ್ಟ್ 1000ಗೆ ಕಾಲಿಟ್ಟಿದ್ದೀವಿ, ನೋಡೋಣ ಹೇಗಾಗುತ್ತೆ ಅಂತ. ಸೀಸನ್ 4 ಶುರು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷಕ್ಕೂ ಒಂದು ಸೀಸನ್ ಅಂತ ಲೆಕ್ಕ ನಮ್ಮದು. ಸೊ ಈಗ 4ನೇ ವರ್ಷ ಕಾಲಿಡ್ತಿರೋದ್ರಿಂದ ಸೀಸನ್ 4 ಈ ಜನವರಿ 15 ಸಂಕ್ರಾಂತಿಯಿಂದ ಸೀಸನ್ 4 ಸ್ಟಾರ್ಟ್ ಆಗ್ತದೆ. ಏನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕೆ ತಯಾರಿ. ಹಾಂ, ಇದು 100% ವೆಜಿಟೇರಿಯನ್ ಶೋ. ಸಾಮಾನ್ಯವಾಗಿ ಹೇಳಿದ್ರೆ ವೆಜಿಟೇರಿಯನ್ ಏನು ಅಡುಗೆ ಮಾಡ್ತೀರಿ, ಏನು ಮಾಡೋಲ್ಲ, ನಾನ್ ವೆಜ್ ಅಷ್ಟು ಅಡುಗೆ ಬರ್ತೀವಿ ಅಂತಲೇ ಹೇಳ್ತಾರೆ. ಅದನ್ನು ಪ್ರೂವ್ ಮಾಡಬೇಕು ಅಂತಲೇ ಮಾಡ್ತಿದ್ದೀವಿ. 100% ವೆಜಿಟೇರಿಯನು. ನಾನು ಮಾಡುವ ಅಡುಗೆ ಆಗ್ಬೋದು, ಬೇರೆ ಯಾರೋ ಬಂದವರು ಮಾಡುವಂಥ ಅಡುಗೆ ಆಗ್ಬೋದು, ನಾನು ಹೋಟ್ಲು ಹೋಗಿ ತಿನ್ನುವಂಥ ಅಡುಗೆ ಆಗ್ಬೋದು, ಯಾವುದೇ ಆದ್ರೂ ಇಸ್ ಓನ್ಲಿ ವೆಜಿಟೇರಿಯನ್. ಸೊ 100% ವೆಜಿಟೇರಿಯನ್ ಶೋ. ಒಂಚೂರು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಸೀಸನ್ 4ಅಲ್ಲಿ ಇಂದಿನ ವಿಶೇಷ ಅಂತ ಒಂದು ಸೆಗ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ರತಿ ದಿನ ಆಫ್ ದ ವೀಕ್, ಎವ್ರಿ ಮಂಡೇ ದೇರ್ ಬಿ ಅ ಸ್ಪೆಷಲ್, ಎವ್ರಿ ಟ್ಯೂಸ್ಡೇ ದೇರ್ ಬಿ ಅ ಸ್ಪೆಷಲ್. ಆ ಥರ 6 ದಿವಸಕ್ಕೆ ಬೇರೆ ಬೇರೆ ಸ್ಪೆಷಲ್ ಇಟ್ಕೊಂಡಿದ್ದೀವಿ. ಸೊ ಮಂಡೇ ನಮಗೆ ಲೆಟಸ್ ಸೇ ಲಂಚ್ ಬಾಕ್ಸ್ ಮಾಡ್ತೀವಿ, ಎವ್ರಿ ಮಂಡೇ ಲಂಚ್ ಬಾಕ್ಸ್ ಎಪಿಸೋಡ್ ಬರುವಾಗೆ ಪ್ಲಾನ್ ಮಾಡಿದ್ದೀವಿ. ಆ ಥರ ಪ್ರತಿ ದಿವಸಕ್ಕೂ ಒಂದು ವಿಶೇಷ ಮಾಡಿದ್ದೀವಿ. ಆಮೇಲೆ ಕೈ ರುಚಿ ಅಂತ ಒಂದು ವಿಭಾಗ ಮಾಡಿದ್ದೀವಿ. ನಮ್ಮ ವ್ಯೂವರ್ಸ್ ಬಂದು ನಮ್ಮ ಶೋನಲ್ಲಿ ಅಡುಗೆ ಮಾಡ್ತಾರೆ, ಅವ್ರಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. ಆರೋಗ್ಯವೇ ಭಾಗ್ಯ ಅಂತ ಗೌರಿ ಅಮ್ಮನವರ ಮತ್ತೊಂದು ಸೆಗ್ಮೆಂಟ್ ಸ್ಟಾರ್ಟ್ ಆಗ್ತಿದೆ. ಸೊ ಅದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಅದು ಕೂಡ ಸ್ಪೆಷಲ್ಲಾಗೇ ಇರುತ್ತೆ ಪ್ರತಿ ಎಪಿಸೋಡು. ಆ ಥರ ಮಾಡಿದ್ದೀವಿ. ಆಮೇಲೆ ಅಫ್ಕೋರ್ಸ್ ನಾನು ನಮ್ಮ ಅಭಿಮಾನಿಗಳ ಮನೆಗೆ ಹೋಗಿ ಅವ್ರು ಮಾಡಿದಂಥ ಅಡುಗೆ ರುಚಿಯನ್ನು ನೋಡ್ತೀನಿ. ಅದಕ್ಕೆ ಮನೆ ಊಟ ಅಂತ ಕರೆದಿದ್ದೀವಿ. ಹಾಗೆಯೇ ಮಹಿಳಾ ಮಂಡಳಿಗಳಿಗೆ ಹೋಗಿ ಅಡುಗೆ ಮಾಡ್ಕೊಡ್ತೀವಿ, ಅದಕ್ಕೆ ಸವಿ ಊಟ ಅಂತ ಕರೆದಿದ್ದೀವಿ. ಹಾಗೆಯೇ ನಾನು ಬೇರೆ ಬೇರೆ ಹೋಟೆಲ್ಗೆ ಹೋಗಿ ಫುಡ್ ರಿವ್ಯೂ ಮಾಡ್ತೀನಿ, ಅದೆಲ್ಲ ಹಾಗೆ ಕಂಟಿನ್ಯೂ ಆಗುತ್ತೆ ನಮ್ಮೂರ ಊಟ ಅಂತ. ಇನ್ನೊಂದು 2-3 ಸಬ್ ಸೆಗ್ಮೆಂಟ್ಗಳನ್ನ ಮಾಡಬೇಕು ಅಂತ ಇದ್ದೀನಿ. ಒಂದು ಡಿಟಾಕ್ಸ್ ಮಂತ್ರ ಅಂತ ಮಾಡಬೇಕು ಅಂತಂದರೆ ಮನಸ್ಸು ಮತ್ತು ದೇಹವನ್ನು ಡಿಟಾಕ್ಸ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ಸೆಗ್ಮೆಂಟ್, ಸಬ್ ಸೆಗ್ಮೆಂಟ್. ಅದು ಸಣ್ಣದಾಗ 1 ನಿಮಿಷ ಬರುವಂಥದ್ದು. ನಮ್ಮ ಇತಿಹಾಸ ಅಂತ ಒಂದು ಮಾಡಬೇಕು ಅಂತಿದ್ದೀನಿ, ಅದು ಒಂದು 1 ನಿಮಿಷ ಬರುವಂಥದ್ದು. ಹೀಗೆ ಮಧ್ಯದಲ್ಲಿ ಬೇರೆ ಬೇರೆ ವೆರೈಟಿ ಕೊಟ್ಟು ಒಟ್ಟಾರೆ ಇದು ಸುಮ್ಮನೆ ಒಂದೇನೋ ಒಂದು ಅಡುಗೆ ಕಾರ್ಯಕ್ರಮ ಅಲ್ಲ, ಇದು ಒಂಥರ ಇಟ್ಸ್ ಎ ಟೋಟಲ್ ಶೋ ಫಾರ್ ಮನಸ್ಸು ಮತ್ತು ದೇಹ ಎರಡಕ್ಕೂ ಆಹಾರ ಸಿಗಬೇಕು ಅನ್ನೋದು. ಫುಡ್ ಫಾರ್ ಥಾಟ್ ಆ್ಯಂಡ್ ಫುಡ್ ಫಾರ್ ದ ಬಾಡಿ ಎರಡೂ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ನೋ ವೇಸ್ಟೇಜ್ ಕಿಚನ್ ನಮ್ಮದ್ರಲ್ಲಿ ನಾವು ಮಾಡ್ತಾ ಇಲ್ಲ. ಯಾಕಂದರೆ ನಮ್ಮದು ನಾವು ಆ ಥರ ಡಿಕಂಪೋಸಿಂಗ್ ಇದೆಲ್ಲ ಇಟ್ಕೊಂಡಿಲ್ಲ ನಾವು. ಬಟ್ ನೋ ವೇಸ್ಟೇಜ್ ಕಿಚನ್ಗಳನ್ನು ತೋರಿಸ್ತಾ ಇದ್ದೀವಿ, ನಾನು ನಮ್ಮೂರ ಊಟದಲ್ಲಿ ತೋರಿಸ್ತಾ ಇದ್ದೀವಿ. ನಾವು ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ನಮ್ಮಲ್ಲಿ ಸೆಟ್ಟಲ್ಲಿ ಅದನ್ನೆಲ್ಲ ಇಟ್ಕೊಳ್ಳೋಂಥ ಡಿಕಂಪೋಸ್ ಮಾಡುವಂಥದ್ದು, ಅದಕ್ಕೆ ಮಾಡೋವಂಥ ಫೆಸಿಲಿಟಿಗಳು ನಮ್ಮ ಹತ್ರ ಇಲ್ಲ. ಹಾಗಾಗಿ ಅದನ್ನು ಮಾಡ್ತಾರೆ. ಬಟ್ ಒಂದು ಹೇಳಿದ್ಮೇಲೆ ಗೌರಿ ಅವ್ರ ಜೊತೆ ಸೇರಿದ ಮೇಲೆ ನನಗೆ ಒಂದು ಗೊತ್ತಾಗಿದೆ ಅಂದರೆ, ತರಕಾರಿ ಹೆಚ್ಚಿಗೆ ಸಿಪ್ಪೆನೂ ಯೂಸ್ ಮಾಡ್ಬೋದು, ಬೀಜನೂ ಯೂಸ್ ಮಾಡ್ಬೋದು, ಅದರಿಂದ ಒಂದು ಅಡುಗೆ ಮಾಡ್ಬೋದು. ಅದು ಆರೋಗ್ಯಕ್ಕೆ ಒಳ್ಳೆಯದು. ಅದು ಎಲೆಯಿಂದ ಹಿಡಿದು ಬೇರಿಂದ ಹಿಡಿದು ಎಲ್ಲವೂ ಕೂಡ ಆರೋಗ್ಯಕ್ಕೆ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಗೌರಿ ಅಮ್ಮನವರಿಂದ ಕಲ್ತಿದ್ದೀನಿ. ಹಾಗಾಗಿ ಆ ದೃಷ್ಟಿಯಲ್ಲಿ ನೋಡಿದಾಗ ವೇಸ್ಟೇಜ್ ಇಲ್ಲ. ಎಸ್. ಆ್ಯಕ್ಚುಲಿ ಈಗ ಪ್ಲ್ಯಾನಿಂಗ್ ಒಂದು ಆಸ್ಟ್ರೇಲಿಯಾ ಟ್ರಿಪ್ಪು, ಹೋಪ್ಫುಲಿ ಇನ್ ಮೇ ಐ ವಿಲ್ ಗೋ ಟು ಆಸ್ಟ್ರೇಲಿಯಾ. ಬೊಂಬಾಟ್ ಭೋಜನ ಇನ್ ಆಸ್ಟ್ರೇಲಿಯಾ ಮಾಡಬೇಕು ಅಂತಿದ್ದೀನಿ. ಅಲ್ಲಿಂದ ಒಂದಷ್ಟು ಕನ್ನಡ ಸಂಘಗಳೆಲ್ಲ ನನಗೆ ಬರ್ಮಾಡ್ಕೊಳ್ತಾ ಇದ್ದಾರೆ.
ಸೊ ಅಲ್ಲಿ ಮೆಲ್ಬೋರ್ನಲ್ಲಿ, ಸಿಡ್ನಿನಲ್ಲಿ, ಪರ್ತಲ್ಲಿ, ಗೋಲ್ಡ್ ಕೋಸ್ಟಲ್ಲಿ ಇಲ್ಲೆಲ್ಲ ಬೊಂಬಾಟ್ ಭೋಜನ ಪ್ರೋಗ್ರಾಮ್ ಮಾಡಿ ಅಲ್ಲಿ ಹೋಟೆಲ್ಗಳು ರಿವ್ಯೂ ಮಾಡಿಕೊಂಡು ಆ ಊರನ್ನ ತೋರಿಸ್ಕೊಂಡು ಟ್ರಾವೆಲ್ ಆ ಥರ ಮಾಡಬೇಕಂತ ಇದ್ದೀನಿ. ಸೊ ಇಟ್ ವಿಲ್ ಬಿ ಬೊಂಬಾಟ್ ಭೋಜನ ಇನ್ ಆಸ್ಟ್ರೇಲಿಯಾ. ಇಲ್ಲಿ ತೆಲುಗು ಅಷ್ಟೇ. ಡಿಸ್ನಿ ಹಾಟ್ಸ್ಟಾರು ಆಗ್ತದೆ. ಎಸ್ ಬರ್ತಾ ಇದೆ. ನನ್ನ ಸ್ವಂತ ಅಣ್ಣ ಅಲ್ಲೇ ಇರೋದು, ಇಡೀ ಫ್ಯಾಮಿಲಿ ಅಲ್ಲೇ ಇರೋದು. ಸೊ ಅವರೆಲ್ಲ ರೆಗ್ಯುಲರ್ ನೋಡಿಕೊಂಡು ನನಗೆ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಮೆಲ್ಬೋರ್ನ್ ಮೊದಲಾಗ್ತದೆ, ಈಗ ಆಗ್ತದೆ. ಮೆಲ್ಬೋರ್ನ್ ಬರ್ತಾ ಇದೆ, ಅಮೇರಿಕಲ್ಲಿ ಬರ್ತಾ ಇದ್ದಾರೆ. ಸರ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಸರ್, ಗಿನ್ನಿಸ್ ರೆಕಾರ್ಡ್ ಏನಿದೆ ಅಂತ ಗೊತ್ತಿಲ್ಲ. ಬಟ್ ಏನಂದರೆ ಫಾರ್ ಒನ್ ಪರ್ಸನ್ ಟು ಹೋಸ್ಟ್ ದ ಶೋ, ಕುಕ್ ಇನ್ ದ ಶೋ ಆ್ಯಂಡ್ ರಿವ್ಯೂ ಫುಡ್ ಎವ್ರಿ ಎಪಿಸೋಡ್ ಮ್ಯಾಕ್ಸಿಮಮ್ ಮಾಡೋದು ನಾನೇ, ಯಾರೂ ಮಾಡಿಲ್ಲ. ಸೊ ಅದನ್ನು ನಾವು ಗಿನ್ನಿಸ್ ರೆಕಾರ್ಡ್ ಮಾಡುವ ಅದ್ರ ಕಡೆ ಗಮನ ಹರಿಸಿಲ್ಲ. ಚಾನಲ್ ನಂಗೆ ಸಪೋರ್ಟ್ ಮಾಡಿಬಿಟ್ರೆ ಅದನ್ನು ಒಂದು ಮಾಡ್ಬಿಡೋಣ. ಈ ವರ್ಷ ಲಿನ್ಗಾರ್ ಬುಕ್ ಆಫ್ ರೆಕಾರ್ಡ್ಸ್ ಅಥವಾ ಗಿನ್ನಿಸ್ ರೆಕಾರ್ಡ್ಗೆ ಬೊಂಬಾಟ್ ಭೋಜನ ಅಪ್ಲಿಕೇಶನ್ ಕಳಿಸ್ತೀವಿ, ನೋಡೋಣ ಏನಾಗುತ್ತೆ. ನಾವು ಯಾರು ಪ್ರೂವ್ ದಟ್ ವಿ ಆರ್ ದಿ ಓನ್ಲಿ ಪೀಪಲ್ ಅಷ್ಟೇ. ಅಪ್ಲೈ ಮಾಡಬೇಕು. ಹಾಂ, ಎಲ್ಲದೂ ಇದೇ ಪ್ರಶ್ನೆ. ಅಡಿಗೆಗೆಲ್ಲ ಹೊಸ ಹೆಸರು ಹಿಡಿದ್ರೆ ಎಲ್ಲಿಂದ ಹುಡುಕ್ತೀರ ಅಂತ. ಸತ್ವಾಗ್ಲೂ ನನಗೆ ಅದಕ್ಕೆ ಉತ್ತರ ಗೊತ್ತಿಲ್ಲ. ನಾನು ಏನೋ ಒಂದು ಯೋಚನೆ ಮಾಡ್ತೀನಿ. ಅದು ಇವಾಗ ಫಾರ್ ಎಕ್ಸಾಂಪಲ್ ಕಡಲೆಕಾಯಿನಲ್ಲಿ ಏನೋ ಮಾಡಿದೆ ಇಟ್ಕೊಳ್ಳೋಣ. ಆ ಕಡಲೆಕಾಯಿ ಏನೋ ಯೋಚನೆ ಮಾಡೋಕ್ರೆ ಕತ್ತರ್ನ ಕಡಲೆಕಾಯಿ ಅಂತ ತಲೆ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಅಡುಗೆ ಅದಕ್ಕೆ ಕಾರಣ, ಅದು ಶುರು ಮಾಡಿದ್ದು ಕಾರಣ ಇಷ್ಟೇ. ನಾನು ಒಂದು 30 ವೆರೈಟಿ ಸಾರು ಮಾಡಿದೆ. ಪ್ರತಿ ಸಲಿನೂ ಸಾರು ಮಾಡ್ತೀನಿ ಅಂದರೆ ಇಂಟ್ರೆಸ್ಟಿಂಗ್ ನೋಡೋಕ್ಕೆ. ಏನು ಸಾರು ಅಂತಾರೆ, ಅದಕ್ಕೆ ಮಾಡೋ ಪುಡಿ ಬೇರೆ, ಮಾಡೋ ವಿಧಾನ ಬೇರೆ ಎಲ್ಲ ಇರುತ್ತೆ. ಸೊ ಅದು ಡಿಫ್ರೆಂಟ್ ಆಗಿದೆ ಅಂತ ತೋರ್ಸೋಕ್ಕೆ ಡಿಫ್ರೆಂಟ್ ಹೆಸರು. ನಾವು ಸುಮ್ಮನೆ ಸಾರು ಮಾಡಿದೆ ಅಂತ ಹೇಳಿದ್ರಿಲ್ಲ, ರೂಪ್ ಸಾರು ಮಾಡ್ತಾ ಇದ್ದೀನಿ ಇವತ್ತು, ರಂಗರಸ ಮಾಡ್ತಾ ಇದ್ದೀನಿ ಇವತ್ತು, ರಂಗಿಲ ರಸಂ ಮಾಡ್ತಾ ಇದ್ದೀನಿ ಇವತ್ತು, ಬೇರೆ ಬೇರೆ ಹೆಸರು. ದುರಂತ ಏನು ಅಂದರೆ, ನೀವು 1 ವರ್ಷ ಬಿಟ್ಬಿಟ್ಟು ರಂಗಿಲ ರಸ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಗೊತ್ತಿರುವ ನನಗೆ. ನಾನು ನನ್ನ ಪುಸ್ತಕ ತೆಗೆದು ಬರ್ಕೊಂಡಿರ್ತೀನಲ್ಲ, ಇದಕ್ಕೆ ಇಷ್ಟ ಹಾಕಿದ್ದೆ, ಒಣಮೆಣಸಿನ್ಕಾಯಿ ಇಷ್ಟ ಹಾಕಿದ್ದೆ, ಕೊತ್ತಂಬರಿ ಬೀಜ ಇಷ್ಟ ಹಾಕಿದೆ ಅಂತ ನಾನು ಆಮೇಲೆ ನೋಡ್ಕೊಂಡು ಹೇಳ್ಬೇಕು ನಿಮಗೆ. ಹಾಂ, ಥ್ಯಾಂಕ್ ಯು. ನನ್ನ ಸೌಭಾಗ್ಯ ಏನು ಅಂದರೆ, ನನ್ನ ಇಂಡಸ್ಟ್ರಿ ಜನ, ನನ್ನ ಪರ್ಚೇಸ್ಗಳೆಲ್ಲ ಎಷ್ಟು ಪ್ರೀತಿಸ್ತಾರೆ ಅಂದರೆ, ನನ್ನ ಕ್ಲಾಸ್ಮೇಟು ನಾನು ಬೊಂಬಾಟ್ ಭೋಜನ ಬರಬೇಕು ಅಂತ ಹೇಳಿದಾಗ ಯಾರೂ ಬರಲ್ಲ ಅಂತ ಹೇಳೋದೇ ಇಲ್ಲ. ಎಲ್ಲರೂ ಪ್ರೀತಿಯಿಂದ ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರು, ನಾನು ಚಿಕ್ಕಂದಿನ ಅಂದರೆ ಚಡ್ಡಿ ಹಾಕ್ಕೊಳ್ಳೋಕ್ಕಿಂತ ಮುಂಚಿನ ಫ್ರೆಂಡ್ಸ್ ನಾವು. ಆ್ಯಂಡ್ ಒಟ್ಟಿಗೆ ಓದಿದ್ದು, ಒಟ್ಟಿಗೆ ಬೆಳೆದಿದ್ದು, ಒಟ್ಟಿಗೆ ಆಟ ಆಡಿದ್ದು ಎಲ್ಲ ನಾವು. ಅವರು ನಾನು ಕೇಳಿದೆ, ಈ ಥರ ಬೊಂಬಾಟ್ ಭೋಜನ ಇಂಡಿಪೆಂಡೆನ್ಸ್ ಡೇ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಬೇಕು ಅಂತಿದ್ದೀನಿ, ಬರೋಕ್ಕಾಗತ್ತೆ ಅಂತ ಕೇಳಿದೆ. ಅಲ್ಲಿವರೆಗೂ ನಾನು ಯಾವತ್ತೂ ಏನೂ ಕೇಳಿಲ್ಲ ಮತ್ತು ಎಲ್ಲೂ ಹೇಳ್ಕೊಂಡಿರಲಿಲ್ಲ. ನನ್ನ ಸ್ನೇಹಿತ ಅಂತ ಹೇಳ್ಕೊಂಡಿರಲಿಲ್ಲ. ಕೇಳಿದೆ, ಯಾಕಂದರೆ ನನಗೆ ಒಂದು ಬೂಸ್ಟ್ ಬೇಕಾಗಿತ್ತು ಫಾರ್ ದಟ್ ಪರ್ಟಿಕ್ಯುಲರ್ ಎಪಿಸೋಡ್. ಅದಕ್ಕೆ ಕೇಳಿದ ತಕ್ಷಣ ಬರ್ತೀನಿ ಅಂತ ಹೇಳಿ ಇಮಿಡಿಯೇಟಾಗಿ ಸೆಕ್ರೆಟರಿನ ಕರೆದು ಯಾವತ್ತು ಶೂಟಿಂಗ್ ಡೇಟು ಅವ್ರು ಕೊಟ್ಬಿಡಿ, ನಾನು ಹೋಗ್ಬೇಕು, 4 hours ಯಾರು ಡಿಸ್ಟರ್ಬ್ ಮಾಡಬಾರ್ದು ನನ್ನ ಅಂತ ಹೇಳಿ ಆ ಥರ ಅವರು ಫ್ರೀಯಾಗಿ ಬಂದು ನಮ್ಮ ಜೊತೆ ಊಟ ಮಾಡಿ ಕಾರ್ಯಕ್ರಮ ಶೂಟಿಂಗ್ ಮುಗಿಸ್ಕೊಂಡು ಆರಾಮಾಗಿದ್ದು ಹೋದರು. ಅದು ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು. ಅಂದರೆ ಆ ಮಟ್ಟದಲ್ಲಿರೋರು ಸ್ನೇಹಿತರನ್ನ ಅಷ್ಟು ಪ್ರೀತಿಸ್ತಾರಲ್ಲ, ಅದು ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಅದೇ ರೀತಿ ತುಂಬ ಜನ ನನ್ನ ಗುರುಗಳು, ಗುರುರಾಜ್ ಕರ್ಜಿಗಿ ಸರ್ ಅವರು ಅಷ್ಟೇ. ಸುಮ್ಮನೆ ಒಂದು ಫೋನ್ ಮಾಡಿ ಕೇಳಿದೆ, ಸರ್ ಟೀಚರ್ಸ್ ಡೇ ಸ್ಪೆಷಲ್ ಮಾಡ್ತೀನಿ, ದಯವಿಟ್ಟು ಬರಬೇಕು ಅಂತ. ಬರ್ತೀನಿ ನಮ್ಮಲ್ಲಿ ಕಾರ್ಯಕ್ರಮ ತುಂಬ ನೋಡ್ತಾರೆ ಅಂತ ಬಂದು ನಮ್ಮ ಜೊತೆ ಒಂದು 3 hours ಇದ್ದು ನಾನು ಮಾಡಿದ್ದ ಅಡುಗೆನ ತಿಂದು ನಮಗೆಲ್ಲ ಅಷ್ಟು ಎನ್ಕರೇಜ್ ಮಾಡಿರೋದು. ಹೀಗೆ ನನ್ನ ಸೌಭಾಗ್ಯ. ಎಲ್ಲರೂ ಕೂಡ ಈ ಕಾರ್ಯಕ್ರಮ
ಡೈರೆಕ್ಟರ್ನ ಕರೆಸ್ತೀನಿ ಸರ್. ಅದಕ್ಕೆಲ್ಲ ಟೈಮ್ ಬರಬೇಕು ಸರ್. ಬಹುಶಃ 2000 ಎಪಿಸೋಡ್ಸ್ ಆಗೋಷ್ಟು ಬಂದ್ಬಿಡ್ತಾರೆ ಸರ್ ಎಲ್ಲರೂ. ನಮ್ಮ ಕಂಪ್ನಿ ಹೆಸರು ಸಿಹಿ. ಸಿಹಿ ಸರ್. ನಾನು ಬೇರೆ ಡಯಾಬಿಟಿಕ್. ಸೊ ಹಾಗಾಗಿ ಕಂಪನಿ ಸಿಹಿ ಅಂತ ಇಟ್ಟಿದ್ದೀವಿ. ಸೊ ಸಿಹಿ ಅಡಿಯಲ್ಲಿ ಎಲ್ಲ ನಡೆಯೋದು. ನಾನು ಸಿಹಿ ಅಂತ ಹೆಸರಿನಲ್ಲಿ ಎಲ್ಲ ಒಳ್ಳೆಯದಾಗಿದೆ, ಸಿಹಿಯಾಗಿದೆ ಜೀವನ ಅಷ್ಟೇ. ಅದು ಯೋಚನೆ ಮಾಡಿ ನಾನು ಇಟ್ಟಿದ್ದೀನಿ, ಅವಳೇ ಇಟ್ಟಿದ್ದೆ ಹೆಸರು. ಅದು ಅವರಿಂದ ನಾನು ಗೊತ್ತಿಲ್ಲ. ಬಟ್ ನಾನೇನೇ ಬೊಂಬಾಟ್ ಭೋಜನ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದ್ದೆ. ಅನ್ಫಾರ್ಚುನೇಟ್ಲಿ FMCG ಮಾರ್ಕೆಟ್ಗೂ ನನಗೂ ಬರಲಿಲ್ಲ, ಸಾಕಿಟ್ಟು ಕಳ್ಕೊಂಡು. ಆದರೆ ನನ್ನ ಪುಡಿಗಳು ಇವತ್ತಿಗೂ ಭಾಳ ಫೇಮಸ್. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಬಂದಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಒಂದೇ ಒಂದು ಕೇಕ್ ಕಟ್ ಮಾಡ್ಬಿಡ್ತೀವಿ. ಥ್ಯಾಂಕ್ ಯು. ಕೇಕ್ ವಾಲ ಅವರು ಸಿಹಿಯನ್ನು ಕಳಿಸ್ಕೊಂಡಿದ್ದಾರೆ. ಆ ಕೇಕನ್ನು ಕಟ್ ಮಾಡಿ ಅದಾದ ನಂತರ ಎಲ್ಲರೂ ಬಾಳೆ ಊಟಕ್ಕೆ ಹೊರಡ್ಬೋದು. ಸರ್, ನೀವು ಅವಾಗಲೇ ಹೇಳ್ತಾ ಇದ್ರಿ ನನ್ನ ಐಡೆಂಟಿಟಿ ಕ್ರೈಸಿಸ್ ಸ್ಟಾರ್ಟ್ ಆಗೋಯ್ತು, SKC ಸಿಹಿ ಕೈ ಚಂದ್ರದ ABC ಅಡುಗೆ ಭಟ್ಟ ಚಂದ್ರು ಆಗ್ಬಿಟ್ಟೆ ಅಂತ. ಅಂದರೆ ನನಗೆ ಅನಿಸ್ತಾ ಇತ್ತು ಇವರು ABC ಜೊತೆ D1 ಸೇರಿಸ್ಬಿಡ್ಬೋದು ಸರ್. A ಅಂತ ಬಂದರೆ ಆ್ಯಕ್ಟರ್/ಅಡುಗೆ ಭಟ್ಟ ಚಂದ್ರು ಇಸ್ ಆಲ್ಸೋ D ಡೈರೆಕ್ಟರ್ ಅಂತಾಗುತ್ತೆ ಸರ್. ಸೊ ನೀವು ABC ಅಷ್ಟೇ ಅಲ್ಲ, ABCD ಮಾಡ್ಕೊಂಡ್ಬಿಡ್ಬೋದು. ಎನಿಬಡಿ ಕ್ಯಾನ್ ಡ್ಯಾನ್ಸ್ ಬಂದು ಆ್ಯಕ್ಟರ್/ಅಡುಗೆ ಭಟ್ಟ ಚಂದ್ರು ಇಸ್ ಆಲ್ಸೋ ಡೈರೆಕ್ಟರ್ ಅಂತಲೂ ಆಗುತ್ತೆ. ಕೇಕ್ ವಾಲ ಅವರು ನಮಗೋಸ್ಕರ